ಕದ್ರಿ ದೇವಸ್ಥಾನ ಒಂದು ಎಮೋಷನ್ ಇದ್ದಂಗೆ. ಯಾಕಂದರೆ ನಾವು ಬೆಳೆದಿರೋದೆಲ್ಲ ಇಲ್ಲೇ ಅಲ್ವಾ, ಸೊ ನಮ್ಮ ನೆನಪುಗಳು ಇಲ್ಲೇ ಇರುತ್ತೆ. ಇಲ್ಲಿನ ಪ್ರಧಾನ ದೇವರು ಮಂಜುನಾಥ ಸ್ವಾಮಿ. ಇದು ಪರಶುರಾಮ ಸೃಷ್ಟಿಯ ಸಪ್ತಕ್ಷೇತ್ರಗಳಲ್ಲಿ ಒಂದೆಂದು ನಂಬಲಾಗಿದೆ. ದೇವಾಲಯದ ಎತ್ತರದ ಭಾಗದಲ್ಲಿ 7 ಕೆರೆಗಳಿವೆ. ಇದನ್ನು ಸಪ್ತಕುಂಡಗಳು ಅಂತ ಹೇಳ್ತಾರೆ. ಭಕ್ತರು ಇಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆಯುತ್ತಾರೆ. ಈ ಕೆರೆಗಳಿಗೆ ನೀರು ಹತ್ತಿರದ ಗುಹೆಯಿಂದ ನಿರಂತರವಾಗಿ ಹರಿದು ಬರುತ್ತದೆ. ಇದನ್ನು ಕಾಶಿತೀರ್ಥ ಎಂದು ಕರೆಯಲಾಗುತ್ತದೆ. ಕಾಲೇಜಲ್ಲೆಲ್ಲ ಇರುವಾಗ ಇಲ್ಲಿ ನಾವು ಯಾವಾಗಲೂ ವಿಸಿಟ್ ಮಾಡ್ತಾ ಇದ್ವಿ. ಇದೊಂಥರ ಎಮೋಷನ್ ಆಗಿದೆ. ಇವಾಗ ಮಂಗಳೂರಿಗೆ ಬಂದ್ವಿ ಅಂತ ಹೇಳಿದರೆ ಕದ್ರಿ ದೇವಸ್ಥಾನಕ್ಕೆ ಬರದೇ ಇದ್ದರೆ ಆ ಪ್ರವಾಸ ಕಂಪ್ಲೀಟ್ ಅಂತೇಳಿ ಅನಿಸೋದೇ ಇಲ್ಲ. ಈ ಕೆರೆಗಳಲ್ಲಿ ನೀರು ಗಿಡಮೂಲಿಕೆಗಳ ಗುಣಗಳನ್ನು ಹೊಂದಿದೆ ಮತ್ತು ಇದರಲ್ಲಿ ಸ್ನಾನ ಮಾಡುವುದರಿಂದ ಚರ್ಮ ವ್ಯಾಧಿಗಳು ಗುಣವಾಗುತ್ತದೆ ಎಂದು ಭಕ್ತರಲ್ಲಿ ನಂಬಿಕೆ ಇದೆ. ನೀರು ಮೊದಲ ಕೆರೆಯಿಂದ ಹರಿದು ನಂತರದ ಕೆರೆಗಳಿಗೆ ತುಂಬುವಂತೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಕೊನೆಯಲ್ಲಿ ಈ ನೀರು ದೇವಾಲಯದ ಮುಂದಿರುವ ದೊಡ್ಡ ಪುಷ್ಕರಣಿಯನ್ನು ಸೇರುತ್ತದೆ. ನೀರು ಕೆಳಗೆ ಬೀಳುವ ಜಾಗದಲ್ಲಿ ಗೋವಿನ ಮುಖವನ್ನು ಕೆತ್ತಲಾಗಿದೆ. ಕಾಶಿಯಿಂದ ಗಂಗೆಯು ಇಲ್ಲಿಗೆ ಹರಿದು ಬರುತ್ತಾಳೆ ಎಂಬ ನಂಬಿಕೆ ಇರುವುದರಿಂದ ಇದನ್ನು ಕಾಶಿತೀರ್ಥ ಎಂದು ಕರೆಯುತ್ತಾರೆ. ಇಲ್ಲಿ ಬಿಂದಿಗೆಗಳನ್ನು ಇಟ್ಟಿರುತ್ತಾರೆ. ಆ ಬಿಂದಿಗೆಗಳಲ್ಲಿ ನೀರನ್ನು ತುಂಬಿಸಿಕೊಳ್ಳುತ್ತಾರೆ. ಈ ರೀತಿ ತಂದ ನೀರನ್ನು ಹೊತ್ತಿಕೊಂಡು ಬಂದು ಮಂಜುನಾಥ ಸ್ವಾಮಿಗೆ ಅರ್ಪಿಸಲಾಗುತ್ತದೆ. ಇದನ್ನು ಭಕ್ತಿಯ ಸಂಕೇತವಾಗಿ ಮತ್ತು ಹರಕೆಯ ರೂಪದಲ್ಲಿ ಮಾಡಲಾಗುತ್ತದೆ. ಶಿವನಿಗೆ ಅಭಿಷೇಕ ಪ್ರಿಯ ಎಂದು ಹೆಸರು. ಕದ್ರಿಯಲ್ಲಿ ಈ ಪವಿತ್ರ ಜಲದಿಂದ ಅಭಿಷೇಕ ಮಾಡುವುದು ಕಾಶಿಯಲ್ಲಿ ಗಂಗಾ ಜಲದಿಂದ ಪೂಜೆ ಮಾಡಿದಷ್ಟೇ ಶ್ರೇಷ್ಠ ಎಂದು ನಂಬಲಾಗಿದೆ. ಸಾಮಾನ್ಯವಾಗಿ ಮನಸ್ಸಿನ ಶಾಂತಿ ಅಥವಾ ಕಾಯಿಲೆಗಳು ಗುಣವಾಗಲಿ ಎಂದು ಹರಕೆ ಹೊತ್ತವರು ಈ ರೀತಿ ಬಿಂದಿಗೆಯಲ್ಲಿ ತಂದು ನೀರು ದೇವರಿಗೆ ಸಮರ್ಪಿಸುತ್ತಾರೆ. ನಮ್ಮ ದೇವಸ್ಥಾನಗಳಲ್ಲಿ ಈ ಅನ್ನದಾನದ ಸಂಪ್ರದಾಯ ಬಹಳ ಪ್ರಸಿದ್ಧ. ಈ ಸನ್ನಿಧಿಯಲ್ಲಿರುವ ಪವಿತ್ರ ತೀರ್ಥ ಮತ್ತು ಭಕ್ತಿಯ ಪ್ರಸಾದ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತವೆ.